ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ರಾಜ್ಯದಲ್ಲಿ ಇನ್ಮೂಲೆ ತೃತೀಯ ಭಾಷೆ ಹಿಂದಿ ಕಡ್ಡಾಯವಲ್ಲ ಅನ್ನುವಂತಹ ನಿರ್ಧಾರಕ್ಕೆ ಈಗ ರಾಜ್ಯ ಸರ್ಕಾರ ಬಂದಿದೆ. ಒಂದಷ್ಟು ಬದಲಾವಣೆ ಹಿಂದಿ ಹೇರಿಕೆಯ ವಿರುದ್ಧ ರಾಜ್ಯ ಸರ್ಕಾರ ಮಾಡಿಕೊಂಡಿದೆ. ರಾಜ್ಯದಲ್ಲಿ ಇನ್ನು ಮುಂದೆ ತೃತೀಯ ಭಾಷೆ ಕಡ್ಡಾಯ ಅಲ್ಲ. ಎಕ್ಸಾಮ್ ಬರೀತಾರೆ, ಆದರೆ ಮಾರ್ಕ್ಸ್ ಕೊಡಲ್ಲ. ಅದಕ್ಕೆ ಥರ್ಡ್ ಲ್ಯಾಂಗ್ವೇಜ್ಗೆ 100 ಮಾರ್ಕ್ಸ್ಗೆ ಎಕ್ಸಾಮ್ ಮಾಡ್ತಾರೆ. ABCD ಅಂತ ಏನೋ ಕೊಡ್ತಾರೆ. 625 ಮಾರ್ಕ್ಸ್ಗೆ ಎಕ್ಸಾಮ್ ಬರೀತಾ ಇದ್ರು SSLC ಮಕ್ಕಳು. ಇನ್ನು ಮುಂದೆ 525 ಲೆಕ್ಕ ತಗೊಳ್ಳೋದು. ಆ 100 ಮಾರ್ಕ್ಸ್ಗೆ ಗ್ರೇಡ್ ಕೊಡ್ತಾರೆ. ಅಂದರೆ ದ್ವಿಭಾಷಾ ನೀತಿಯನ್ನು ತನ್ನಿ ಅಂತ ಒತ್ತಡ ಇತ್ತು. ಹಿಂದಿ ಹೇರಿಕೆಯನ್ನು ನಾವು ತೆಗಿಬೇಕು ಅಂತ ಇತ್ತು. ಬೇರೆ ಅಕ್ಕಪಕ್ಕದ ರಾಜ್ಯಗಳಲ್ಲಿ ಹೀಗೆ ಮಾಡಿದ್ದಾರೆ, ಹಾಗಾಗಿ ನಾವು ಮಾಡ್ತೀವಿ ಅಂತ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರು ಇವತ್ತು ಅನೌನ್ಸ್ ಮಾಡಿದ್ದಾರೆ. ಥರ್ಡ್ ಲ್ಯಾಂಗ್ವೇಜ್ ಇನ್ನು ಮುಂದೆ ಕಂಪಲ್ಸರಿ ಅಲ್ಲ ಅಂತ. ಬಟ್ ಅಲ್ಲೊಂದಷ್ಟು ಗೊಂದಲಗಳಿದೆ. ಥರ್ಡ್ ಲ್ಯಾಂಗ್ವೇಜ್ ಬರೀ ಹಿಂದಿ ಮಾತ್ರ ಅಲ್ಲ, ಕನ್ನಡನೂ ಇದೆ. ಅವ್ರಿಗೇನು ಮಾಡ್ತೀರಾ? ಅವ್ರಿಗೂ ಇದೇ ನಿಯಮನ ಅಂತ ಪ್ರಶ್ನೆ. ಈಗ ಥರ್ಡ್ ಲ್ಯಾಂಗ್ವೇಜ್ ವಿಚಾರ. ಥರ್ಡ್ ಲ್ಯಾಂಗ್ವೇಜ್ ನಮ್ಮ ರಾಜ್ಯದಲ್ಲಿ 625ಕ್ಕೆ ಮಕ್ಕಳು ಎಕ್ಸಾಮ್ ಬರೀತಾ ಇದ್ದಾರೆ, ಕರೆಕ್ಟಾ? ಮಧ್ಯ ಏನಿತ್ತು 50ಕ್ಕೆ ಥರ್ಡ್ ಲ್ಯಾಂಗ್ವೇಜ್ ಬರೆಯೋರು. ಸೊ 575ಕ್ಕೆ ಮಧ್ಯ ಯಾವಾಗ ಅಂತ ನಾನು ಇಯರೆಲ್ಲ ನಾನು ಸ್ಪೆಸಿಫೈ ಮಾಡಿ, ಅದು ಕ್ರಮೇಣ ಏನಾಯಿತು 100 ಮಾರ್ಕ್ಸ್ಗೆ ರೈಸ್ ಮಾಡಿದ್ರು. ಸೊ ಅವಾಗೇನಾಯಿತು 625 ಆಯಿತು. ಸೊ ಇವಾಗಿಂದ ಏಕೆಂದರೆ ಈಗ ಕನ್ನಡ ಸಂಘಟನೆಗಳು ಮತ್ತು ಎಲ್ಲರೂ ಕೂಡ ನಮಗೆಲ್ಲ ಬಂದಿದ್ದು, ಇವತ್ತು ಕೂಡ ಬೆಳಗ್ಗೆನೂ ಕೂಡ ಬಂದಿದ್ದರು. ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಅಸೆಂಬ್ಲಿ ಆದಮೇಲೆ ವಿಲ್ ಟೇಕ್ ಎ ಡಿಸಿಷನ್ ಅಂತ ಹೇಳಿದ್ವಿ. ನಿನ್ನೆ ಅಸೆಂಬ್ಲಿ ಮುಗೀತು. ನಾನು ಇವತ್ತು ಬೆಳಗ್ಗೆ ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಹೋಗಿ, ಯಾಕೆಂದರೆ ಇದಾದಮೇಲೆ ನಿಮ್ಮ ಹತ್ರನೂ ಬೇಕಾದಷ್ಟು ಕ್ವೆಶನ್ಸ್ ಇರುತ್ತೆ. ಐ ಮೈಟ್ ನಾಟ್ ಆನ್ಸರ್ ಎವ್ರಿಥಿಂಗ್. ಯಾಕೆಂದರೆ ಮಾನ್ಯ ಮುಖ್ಯಮಂತ್ರಿಗಳೇ ಹೇಳಿದರು 2 ದ್ವಿಭಾಷಾ ಪದ್ಧತಿ ಚೆನ್ನಾಗಿರುತ್ತೆ ಅಂತ ಹೇಳಿ. ಅದು ಸ್ವಾಭಾವಿಕವಾಗಿ ವೇದಿಕೆಗಳಲ್ಲಿ ಹೇಳಿರ್ತಕ್ಕಂಥದ್ದು. ನೀವೆಲ್ಲ ನಮಗೆ ಪ್ರಶ್ನೆಯನ್ನು ಹಾಕಿದ್ದೀರಿ. ಅದನ್ನು ಅವ್ರು ಹೇಳಿರೋದ್ರಿಂದ ಅದು ಇಟ್ಸ್ ಅ ಪಾಲಿಸಿ. ಈಗಿರೋದು ನಮ್ಮದು ತ್ರೀ ಲ್ಯಾಂಗ್ವೇಜ್ ಪಾಲಿಸಿ ಇರೋದ್ರಿಂದ ಅದನ್ನು ಮಕ್ಕಳಿಗೆ ಯಾವ ರೀತಿ ಅನುಕೂಲ ಆಗಬೇಕು. ಏಕೆಂದರೆ ನಮ್ಮ ರಾಜ್ಯದಲ್ಲಿ ನಮ್ಮ ಹೋರಾಟಗಾರರಿಗೆ ಒಂದು ಕನ್ಸರ್ನ್ ಇದೆ. ಏನು ಅಂತ ಹೇಳಿದರೆ, ಹಿಂದಿಯನ್ನು ನೀವು ಇಲ್ಲಾಂದರೆ ಥರ್ಡ್ ಲ್ಯಾಂಗ್ವೇಜ್ನ, ಹಿಂದಿ ಒಂದೇ ಅಲ್ಲ ಥರ್ಡ್ ಲ್ಯಾಂಗ್ವೇಜು, ಅದರ್ ಲ್ಯಾಂಗ್ವೇಜಸ್ಸು ಇದೆ. ಬಟ್ ಹೆಚ್ಚು ಪಾಲು ಹಿಂದಿನೇ ಜಾಸ್ತಿ ಇರೋದ್ರಿಂದ ಕಲಿಕೆಯಲ್ಲಿ ಅದನ್ನು ನೀವು ಹೇರ್ತಾ ಇದ್ದೀರಾ. ಅಫ್ಕೋರ್ಸ್ ನೀವು ಅದು ಗೊತ್ತಿದೆ. NEPಯಲ್ಲೂ ಕೂಡ ಅವ್ರದ್ದು ಏನು ಪಾಲಿಸಿ ಬಂದಿದೆ, ಕಡ್ಡಾಯವಾಗಿ 3 ಎಕ್ಸಾಮ್ ಪಾಲಿಸಿ ಅಂದಾಗ ಆಟೋಮೆಟಿಕಲಿ ಫ್ಯೂಚರಲ್ಲಿ ಅವ್ರು ಏನು ಮಾಡ್ತಾರೆ ಅಂತ ಅದ್ರ ಬಗ್ಗೆ ನಾನು ಚರ್ಚೆ ಮಾಡೋಕ್ಕೆ ಹೋಗಲ್ಲ. ಐ ಆಮ್ ನಾಟ್ ಸಿಟ್ಟಿಂಗ್ ಹಿಯರ್ ಫಾರ್ ದ್ಯಾಟ್. ಸೊ ಇಂಥ ತೊಂದರೆಗಳಾಗಬಾರ್ದು. ಮತ್ತು CM ಅವರು ಈ ಥರ ಹೇಳಿಕೆಯನ್ನು ಕೂಡ ಮುಂಚೆ ಕೊಟ್ಟಿದ್ರು ಅವರು. ಆದರೆ ಅದನ್ನು ಹೊರತುಪಡಿಸಿ ಈ ವರ್ಷದಿಂದ ಮತ್ತೆ ಫರ್ದರ್ ನಾವು ಮುಂದೆ ಚೇಂಜ್ ಮಾಡ್ತೀವಿ. ಯಾಕೆಂದರೆ ಇದು ಪಾಲಿಸಿ ಬರಬೇಕಾಗುತ್ತೆ. ಅಲ್ಲಿವರೆಗೂ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮಸೂದ್ ಅವರಿಂದ ಪಡ್ಕೊಳ್ಳೋಣ. ಮಸೂದ್, ಈ ವಿಚಾರದಲ್ಲಿ ಸ್ವಲ್ಪ ಗೊಂದಲ ಇದೆ. ಈಗ ಥರ್ಡ್ ಲ್ಯಾಂಗ್ವೇಜ್ ಕಡ್ಡಾಯವಲ್ಲ ಅಂತಂದರೆ ಬಹುಪಾಲು ಹಿಂದಿನೇ, ಆದರೆ ಕನ್ನಡನೂ ಇದೆ ಥರ್ಡ್ ಲ್ಯಾಂಗ್ವೇಜು. ಫಸ್ಟ್ ಲ್ಯಾಂಗ್ವೇಜ್ ಸಂಸ್ಕೃತ ತಗೊಳ್ಳೋರು ಥರ್ಡ್ ಲ್ಯಾಂಗ್ವೇಜ್ ಕನ್ನಡ ಓದಬೇಕಾಗುತ್ತೆ. ಈಗ ಅವ್ರಿಗೂ ಎಕ್ಸಾಮಲ್ಲಿ ಮಾರ್ಕ್ಸ್ ಕೊಡಲ್ಲ, ಅವ್ರಿಗೂ ಗ್ರೇಡ್ ಕೊಡ್ತೀವಿ ಕನ್ನಡ ಓದ್ದವ್ರಿಗೂ ಅಂದರೆ ಕನ್ನಡಕ್ಕೂ ಅನ್ಯಾಯ ಆದಂಗೆ ಆಗಲ್ವಾ ಅಂತ. ಅರವಿಂದ್, ರಾಜ್ಯದಲ್ಲಿ ಕಡ್ಡಾಯ ಹಿಂದಿ ಹೇರಿಕೆ ವಿರುದ್ಧ ಸಾಕಷ್ಟು ಹೋರಾಟಗಳು, ಸಾಕಷ್ಟು ಒತ್ತಾಯಗಳು ಕೇಳಿ ಬರ್ತಾ ಇರೋ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಈಗ ಭಾಷಾ ನೀತಿಯಲ್ಲಿ ಬದಲಾವಣೆ ತರೋದಕ್ಕೆ ನಿರ್ಧಾರ ಮಾಡಿರುವಂಥದ್ದು. ನಮ್ಮಲ್ಲಿ ಬಹಳ ವರ್ಷಗಳಿಂದ ತ್ರಿಭಾಷಾ ನೀತಿ ಜಾರಿಯಲ್ಲಿದೆ. ಈಗ ದ್ವಿಭಾಷಾ ನೀತಿಗೆ ರಾಜ್ಯ ಸರ್ಕಾರ ಹೋಗುವಂತಹ ಸಂದರ್ಭ ಸೃಷ್ಟಿಯಾಗಿದೆ. ಅಂದರೆ ತ್ರಿಭಾಷಾ ಸೂತ್ರದಿಂದ ದ್ವಿಭಾಷಾ ಸೂತ್ರಕ್ಕೆ ರಾಜ್ಯ ಸರ್ಕಾರ ಈಗ ಅಳವಡಿಕೆ ಮಾಡಿಕೊಳ್ಳೋದಕ್ಕೆ ನಿರ್ಧಾರ ಮಾಡಿರುವಂಥದ್ದು. ಈ ಸಂಬಂಧಪಟ್ಟಂತೆ ಮತ್ತಷ್ಟು ಸಮಗ್ರ ಚರ್ಚೆ ಮಾಡಿ ದ್ವಿಭಾಷಾ ನೀತಿಯನ್ನು ಅಳವಡಿಕೆ ಮಾಡಿಕೊಳ್ಳೋ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ ನಿರ್ಧಾರ ತೆಗೆದುಕೊಳ್ಳುತ್ತೆ. ಕಡ್ಡಾಯ ಹಿಂದಿ ಹೇರಿಕೆ ಸಂಬಂಧಪಟ್ಟಂತೆ ಕಳೆದ ಹಲವು ದಿನಗಳಿಂದ ರಾಜ್ಯದಲ್ಲಿ ಹೋರಾಟ ತೀವ್ರಗೊಂಡಿದೆ. ಹಾಗೆ ತಮಿಳುನಾಡಲ್ಲೂ ಕೂಡ ತೀವ್ರಗೊಂಡಿದೆ. ದಕ್ಷಿಣದ ರಾಜ್ಯಗಳು ಹಿಂದಿಯನ್ನು ಕಡ್ಡಾಯವಾಗಿ 3ನೇ ಭಾಷೆಯಾಗಿ ಕಲಿಸಬೇಕು ಅನ್ನುವಂಥ ನಿಯಮ ತಮಿಳುನಾಡು ಬಿಟ್ಟರೆ ಬಾಕಿ ದಕ್ಷಿಣದ ರಾಜ್ಯಗಳಲ್ಲಿ ಇದು ಜಾರಿಯಲ್ಲಿದೆ. ಈಗ ರಾಜ್ಯ ಸರ್ಕಾರವು ಕೂಡ
ತಮಿಳುನಾಡು ಮಾಡೆಲ್ನಲ್ಲೇ ಹಿಂದಿಯನ್ನು ಕಡ್ಡಾಯ ಮಾಡಬಾರ್ದು ಅನ್ನುವಂಥ ತೀರ್ಮಾನಕ್ಕೆ ಬಂದಿದೆ. ಈಗಷ್ಟೇ ಮಧು ಬಂಗಾರಪ್ಪನವರು ಸುದ್ದಿಗೋಷ್ಠಿ ಮಾಡಿ ಈ ಒಂದು ವಿಚಾರವನ್ನು ಸ್ಪಷ್ಟಪಡಿಸಿದ್ದಾರೆ. ಜೊತೆಗೆ ಕಡ್ಡಾಯ ಹಿಂದಿ ಹೇರಿಕೆ ಜೊತೆಗೆ ಹಿಂದಿ ಪರೀಕ್ಷೆ ಮಾರ್ಚ್ 30ನೇ ತಾರೀಕು ಏನಿತ್ತು ಅದನ್ನು ನಡೆಸಬಾರ್ದು ಅನ್ನುವಂತಹ ಒತ್ತಾಯ ಇತ್ತು. ಪರೀಕ್ಷೆ ನಡೆಸಿದ್ರೆ ಮುತ್ತಿಗೆ ಹಾಕ್ತೇವೆ ಪರೀಕ್ಷಾ ಕೇಂದ್ರಗಳಿಗೆ ಅನ್ನುವಂತಹ ಆಗ್ರಹವನ್ನು, ಒಂದು ಎಚ್ಚರಿಕೆಯನ್ನು ಕನ್ನಡಪರ ಸಂಘಟನೆಗಳು, ಒಕ್ಕೂಟಗಳು ಕೊಟ್ಟಿದ್ರು. ಈಗ ಅವರ ಒತ್ತಡಕ್ಕೆ ಒಕ್ಕೂಟ ಸಂಘಟನೆಗಳು, ಸಾಹಿತ್ಯಗಳು, ಕನ್ನಡ ಪರ ಯಾರೆಲ್ಲ ಒಲವು ಇದ್ದಾರೆ ಎಲ್ಲರ ಒತ್ತಾಯಕ್ಕೆ ಮುಖ್ಯಮಂತ್ರಿಗಳು ಕೂಡ ಟ್ವೀಟ್ನಲ್ಲಿ ಕಡ್ಡಾಯ ಹಿಂದಿ ಹೇರಿಕೆಯನ್ನು ವಿರೋಧ ಮಾಡಿದರು. ಮುಖ್ಯಮಂತ್ರಿಗಳು ಕೂಡ ದ್ವಿಭಾಷಾ ನೀತಿಯ ಪರ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಈಗ ಹಿಂದಿ ಕಡ್ಡಾಯ ಮಾಡಬಾರ್ದು, ಕಡ್ಡಾಯ ಅಲ್ಲ ಇನ್ನು ಮುಂದೆ ಹಿಂದಿ ಅನ್ನುವಂಥ ನಿರ್ಧಾರಕ್ಕೆ ರಾಜ್ಯ ಸರ್ಕಾರ ಬಂದಿದೆ. ಅಧಿಕೃತ ಆದೇಶ ಇನ್ನು ಸಂಜೆಗೆ ಹೊರಡಿಸ್ತಾರೆ. ಇನ್ನು 3ನೇ ಲ್ಯಾಂಗ್ವೇಜ್ಗೆ 9 ಭಾಷೆಗಳಿದ್ದಾವೆ, ಹಿಂದಿ ಕನ್ನಡ ಸೇರಿಸಿ. ಕನ್ನಡಕ್ಕೆ ಧಕ್ಕೆ ಬರದಂತೆ ತೀರ್ಮಾನ ತೆಗೆದುಕೊಳ್ತೇವೆ ಅನ್ನೋಂಥ ಮಾತನ್ನು ಮಧು ಬಂಗಾರಪ್ಪ ಹೇಳಿದ್ದಾರೆ. ಆ ಸಂಬಂಧಪಟ್ಟಂತೆ ನಿಯಮ ಕೂಡ ಮಾಡ್ತೇವೆ ಅಂತಲೂ ಕೂಡ ಹೇಳಿದ್ದಾರೆ. ಅಂದರೆ 3ನೇ ಭಾಷೆಯಾಗಿ ಕೆಲವರು ಕನ್ನಡ ಆಯ್ಕೆ ಮಾಡ್ಕೊಂಡಿದ್ರೆ ಅದಕ್ಕೆ ತೊಂದರೆ ಆಗಬಾರ್ದು. ಒಟ್ಟಾರೆಯಾಗಿ ಹಿಂದಿ ಇನ್ನು ಮುಂದೆ ಕಡ್ಡಾಯ ಅಲ್ಲ. 625 ಇದ್ದಂತಹ ಅಂಕ 525ಕ್ಕೆ ಇಳಿಸಲಾಗಿದೆ. ಹಿಂದಿಗೆ ಪರೀಕ್ಷೆ ಇರುತ್ತೆ, ಆದರೆ ಕಡ್ಡಾಯ ಅಲ್ಲ, ಜೊತೆಗೆ ಅಂಕ ಕೊಡೋದಿಲ್ಲ, ಗ್ರೇಡ್ ಕೊಡ್ತಾರೆ ಅನ್ನುವಂಥ ತೀರ್ಮಾನವನ್ನು ಮಾಡಿದ್ದಾರೆ. ಒಟ್ಟಾರೆಯಾಗಿ ಇದೊಂದು ರೀತಿಯಲ್ಲಿ ಬಹಳ ಉತ್ತಮವಾದಂಥ ನಿರ್ಧಾರ. ಕನ್ನಡ ಪರ ಸಂಘಟನೆಗಳಿಗೆ, ಕನ್ನಡ ಪರ ಯಾರೆಲ್ಲ ಇದ್ದಾರೆ ಕನ್ನಡಿಗರು ಎಲ್ಲರಿಗೂ ಕೂಡ ಒಂದು ರೀತಿಯಲ್ಲಿ ಥ್ಯಾಂಕ್ ಯು ಮಸೂದ್, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ.